याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀ ಗುರುಭ್ಯೋ ನಮಃ. ಅನುಮಾನ ಪರಿಚ್ಛೇದದಲ್ಲಿ ಸ್ವವಚನ ವಿರೋಧ, ಹೇತು ವಿರೋಧ, ಅವ್ಯಾಪ್ತಿ ಮತ್ತು ದೃಷ್ಟಾಂತ ವಿರೋಧ ಈಗ ನೋಡಬೇಕು. ದೃಷ್ಟಾಂತ ವಿರೋಧ ದ್ವಿವಿಧ ಹಾಗೆ ಅಂತ. ನಾವು ಅನುಮಾನವನ್ನು ಪ್ರಯೋಗ ಮಾಡಬೇಕು ಅಂದ್ರೆ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಅಂತ 4 ಅಂಶ ನೋಡಿದ್ದೀವಿ. ಆ ದೃಷ್ಟಾಂತದಲ್ಲಿ ಬರತಕ್ಕ ದೋಷವನ್ನ 2 ವಿಧ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ ಹಾಗೆ. ಸಾಧ್ಯ ವೈಕಲ್ಯ, ಸಾಧ್ಯ ಮತ್ತು ದೃಷ್ಟಾಂತದಲ್ಲಿ ತೊಡಕಿರೋದು, ಸಂಬಂಧ ಇಲ್ಲದೆ ಇರೋದು. ಸಾಧನ ಅಂದ್ರೆ ಹೇತು ಅಂತ ಅರ್ಥ. ಹೇತು ಮತ್ತು ದೃಷ್ಟಾಂತದಲ್ಲಿ ಸಂಬಂಧ ಇಲ್ಲದೆ ಇರೋದು ಅಂತ ಒಟ್ಟು ಅದರ ಅಭಿಪ್ರಾಯ. ಆದ್ಯಂ ಯಥಾ ಮನಃ ಅನಿತ್ಯಂ ಮೂರ್ತತ್ವಾತ್ ಪರಮಾಣುವತ್ ಅಂತ ಅದೊಂದು ಉದಾಹರಣೆ. ಈ ಅನುಮಾನ ನೋಡಿ, ಮನಃ ಅನಿತ್ಯಂ ಮೂರ್ತತ್ವಾತ್ ಪರಮಾಣುವತ್. ಇಲ್ಲಿ ಪಕ್ಷ ಯಾವುದು? ಮನಸ್ಸು. ಯಾವುದನ್ನ ಸಾಧನೆ ಮಾಡ್ತೀವಿ? ಸಾಧ್ಯ ಯಾವುದು? ಅನಿತ್ಯ. ಅಂದ್ರೆ ಮನಸ್ಸು ಅನಿತ್ಯ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ವಿ. ಅದಕ್ಕೆ ಕೊಡುವ ಕಾರಣ ಏನು? ಹೇತು ಮೂರ್ತತ್ವ, ಮೂರ್ತ ಪದಾರ್ಥವಾಗಿರುವುದರಿಂದ. ಈ ಮೂರ್ತ ಅಂದ್ರೆ ಕ್ರಿಯಾಶೀಲ ಅಂತ, ಕ್ರಿಯಾ ಉಳ್ಳದ್ದು ಅಂತ ಅರ್ಥ ನೈಯಾಯಿಕರ ಪ್ರಕಾರ. ಪರಮಾಣುವತ್ ಹಾಗೆ. ಪರಮಾಣು ದೃಷ್ಟಾಂತ. ಈಗ ನೋಡಿ, ಪರಮಾಣು ಏನಾಗಿದೆ? ಅದೇ ದೃಷ್ಟಾಂತ. ಸಾಧ್ಯ ಯಾವುದು? ಅನಿತ್ಯ ಅಂತ. ಮನಃ ಅನಿತ್ಯಂ ಹಾಗೆ. ಮನಸ್ಸು ಅನಿತ್ಯವಾದದ್ದು. ಪರಮಾಣುವತ್ತು ಅಂತ ಹೇಳಿದ್ರೆ ಪರಮಾಣು ಅನಿತ್ಯವ? ಪರಮಾಣು ಅನಿತ್ಯವ? ಪರಮಾಣು ನಿತ್ಯ. ಅದರಿಂದ ಅವರು ಹೇಳಿದ ಸಾಧ್ಯ ಅಂದ್ರೆ ಅನುಮಾನದಲ್ಲಿ ಹೇಳಿದ ಸಾಧ್ಯ ದೃಷ್ಟಾಂತದಲ್ಲಿ ಬರ್ತಾ ಇಲ್ಲ. ಇದು ಒಂದು ದೋಷ. ಇದನ್ನೇನು ಕರೀತಾರೆ? ಸಾಧ್ಯ ವೈಕಲ್ಯ ಅಂತ ಕರೀತಾರೆ. ಸಾಧ್ಯ ವೈಕಲ್ಯ. ಅರ್ಥ ಆಗಿದೆಯಾ? ಎರಡನೆಯದು ಸಾಧನ ವೈಕಲ್ಯ. ಅದಕ್ಕೆ ಉದಾಹರಣೆ ನೋಡಿ. ಮನಃ ಅನಿತ್ಯಂ ಮೂರ್ತತ್ವ, ಸೇಮ್ ಹಿಂದೆ ನೋಡಿದಂತೆ. ದೃಷ್ಟಾಂತ ವ್ಯತ್ಯಾಸ. ಯಥಾ ಕರ್ಮ ಹಾಗೆ ಅಂತ ಹೇಳ್ತಾರೆ. ಕರ್ಮ ಹೇಗೆ ಅನಿತ್ಯವೋ ಅದೇ ತರ ಮನಸ್ಸು ಕೂಡ ಅನಿತ್ಯ ಅಂತ ವ್ಯಾಪ್ತಿ ಹೇಳಿಕೆ ಹೊರಟಿದ್ದಾರೆ. ಈ ಅನುಮಾನದಲ್ಲಿ ಮನಸ್ಸು ಪಕ್ಷ, ಅನಿತ್ಯತ್ವ ಎನ್ನುವುದು ಸಾಧ್ಯ, ಮೂರ್ತತ್ವ ಎನ್ನುವುದು ಹೇತು, ಅದು ಸಾಧನ. ಈಗ ನೋಡಿ, ಯಥಾ ಕರ್ಮ ಅಂತ ದೃಷ್ಟಾಂತ. ಈ ಅನುಮಾನದಲ್ಲಿ ಸಾಧನವಾದ ಮೂರ್ತಕ್ಕೂ ದೃಷ್ಟಾಂತವಾದ ಕರ್ಮಕ್ಕೂ ಸಂಬಂಧವೇ ಇಲ್ಲ. ಮೂರ್ತ ಅಂದ್ರೆ ಸಾಮಾನ್ಯ ಒಂದು ಶೇಪ್ ಅಂತ ಅರ್ಥ. ಮನಸ್ಸು ಅನಿತ್ಯ, ಅದು ಶೇಪ್ ಉಳ್ಳದ್ದು. ಒಂದು ರೂಪ, ಫಾರ್ಮ್ ಉಳ್ಳದ್ದು ಅಂತ. ಕರ್ಮಕ್ಕೆ ಏನಾದ್ರು ಫಾರ್ಮ್ ಇದೆಯಾ? ಇಲ್ಲ. ಅದರಿಂದ ಅವರು ಕೊಡುವ ಹೇತು ಅದು ದೃಷ್ಟಾಂತದಲ್ಲಿ ಬಂದಿಲ್ಲ. ಇದನ್ನ ಸಾಧನ ವೈಕಲ್ಯ ಅಂತ ಹೇಳ್ತಾರೆ. ವೈಕಲ್ಯ ಅಂದ್ರೆ ದೋಷ ಅಂತ ಅರ್ಥ ಅಷ್ಟೆ. ಸಾಧನದಲ್ಲಿ ಇರುವ ವೈಕಲ್ಯ. ಇದು ಸಾಧನ ವೈಕಲ್ಯಕ್ಕೆ ಉದಾಹರಣೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮನಃ ಅನಿತ್ಯಂ ಮೂರ್ತತ್ವಾತ್ ಪರಮಾಣುವತ್ ದ್ವಿತೀಯಾಂ ಯಥಾ ಅತ್ರೈವ ಅನುಮಾನೆ ಯಥಾ ಕರ್ಮ ಇತಿ. ಅದೇ ಅನುಮಾನದಲ್ಲೇ ಪರಮಾಣುವತ್ ಎಂಬ ಅದನ್ನು ತೆಗೆದು ಬಿಟ್ಟು ಯಥಾ ಕರ್ಮ ಅಂತ ಜೋಡಿಸ್ಕೊಂಡ್ರೆ ಸಾಧನ ವೈಕಲ್ಯಕ್ಕೆ ಅದು ಉಪಮಾನ ದೃಷ್ಟಾಂತವಾಗುತ್ತದೆ ಅಂತ ಒಟ್ಟು. ಅರ್ಥ ಆಗಿದೆಯಾ? ಇನ್ನು ಮುಂದೆ ಅಸಂಗತಿ ಅಂತ ಹೇಳಿದ್ದಾರೆ. ಅಸಂಗತೇಹೇ ಉದಾಹರಣಂತೂ ಹಾಗೆ.
ನೋಡಿ ಇಲ್ಲಿಗೆ ನಾವು ಮೊದಲು ನೋಡಿದ್ದೀವಿ ನೋಡಿ, ಉಪಪತ್ತಿ ದೋಷ ದ್ವಿವಿಧ, ವಿರೋಧ ಅಸಂಗತಿ ಭೇದ ಅಂತ ನಾವು ಮೊದಲು ನೋಡಿದ್ದು. ನೆನಪಿದೆಯಾ? ತೆಗಿತೀನಿ ನೋಡಿ. ಉಪಪತ್ತಿ ದೋಷ ನೋಡಿ, ಉಪಪತ್ತಿ ದೋಷ ದ್ವಿವಿಧ, ವಿರೋಧ ಅಸಂಗತಿ ಭೇದ ಅಂತ ನಾವು ನೋಡಿದ್ದೀವಿ. ಮೇನ್ ಕ್ಯಾಟಗರಿ ಇದೆ, ವಿರೋಧ ಮತ್ತು ಅಸಂಗತಿ ಅಂತ. ಇಲ್ಲಿ ತನಕ ನಾವು ನೋಡಿದ್ದೆ ಎಲ್ಲ ಏನು ನೋಡಿ, ಪ್ರತಿಜ್ಞಾ ವಿರೋಧ, ಹೇತು ವಿರೋಧ, ದೃಷ್ಟಾಂತ ವಿರೋಧ ನಾವಿವತ್ತು ನೋಡಿದ್ದು ಇದೆಲ್ಲವೂ ಕೂಡ ವಿರೋಧದಲ್ಲೇ ಬರುತ್ತದೆ. ಮತ್ತೆ ಪ್ರತಿಜ್ಞಾ ವಿರೋಧದಲ್ಲಿ 2 ಭಾಗ ಅಂತೆಲ್ಲ ನಾವು ನೋಡಿದ್ದು. ಈಗ ಈ ಕ್ಯಾಟಗರಿ ಮುಗೀತು, ವಿರೋಧ ತ್ರಿವಿಧ ಎಂಬ ಕ್ಯಾಟಗರಿ ಮುಗೀತು. ಇನ್ನು ಅದಕ್ಕೆ ಅಪ್ಪರ್ ಕ್ಯಾಟಗರಿ ಹೋಗೋದಾದರೆ ವಿರೋಧ ಅಸಂಗತಿ ಭೇದ ಅಂತ 2 ಹೇಳಿದರು. ಸೊ ಅಲ್ಲಿ ವಿರೋಧವನ್ನು ನಾವು ನೋಡಿ ಆಗಿದೆ. ಅಸಂಗತಿ ಅಂದ್ರೆ ಏನು ಅಂತ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಕಾಂಟೆಕ್ಸ್ಟ್ ಸಿಕ್ತಾ? ಸಿಕ್ತವ್ರ. ಹಾ, ಅಸಂಗತೇಹೇ ಉದಾಹರಣಂತೂ. ಅಸಂಗತಿ ಅಂದ್ರೆ ಏನು ಹಾಗೆಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಈಶ್ವರವಾದಿನಂ ಪ್ರತಿ, ಯಾರು ಈಶ್ವರನನ್ನು ಒಪ್ಪಿಕೊಂಡಿದ್ದಾರೆ ಅವರನ್ನು ಕುರಿತು ಶಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಪಟವತ್ ಹಾಗೆ ಅಂತ ಅತ್ರ ಅನಾಕಾಂಕ್ಷಿತ ಸಾಧನಾಯ ಪ್ರಯುಕ್ತತ್ವಾ ಇತಿ ಆಕಾಂಕ್ಷಾರಹ ಅಸಂಗತಿ ಇತಿ ತಲ್ಲಕ್ಷಣಾತ್ ಇತಿ. ಅಂದರೆ ಯಾರು ಈಶ್ವರನನ್ನು ಒಪ್ಪಿದ್ದಾರೆ ಅವರತ್ರ ಹೋಗಿ ಈ ಕ್ಷಿತ್ಯಾಧಿಕಂ ಅಂದರೆ ಈ ಜಗತ್ತು ಸಕರ್ತೃಕಂ, ಇದಕ್ಕೆ ಒಬ್ಬ ಕರ್ತೃ ಅಂತ ಇದ್ದಾನೆ. ಯಾಕೆ? ಇದು ಕಾರ್ಯತ್ವ. ಈ ಜಗತ್ತು ಏನಿದು, ಇದು ಕಾರ್ಯ. ಇದು ಕಾರ್ಯ ಅಂದ್ರೆ ಏನಾಗಿರ್ಬೇಕು? ಒಬ್ಬ ಕಾರಣಕರ್ತ ಒಬ್ಬ ಇರ್ಲೇಬೇಕಲ್ವೇ? ಘಟ ಇದೆ ಅಂತ ಹೇಳಿದ್ರೆ ಘಟವನ್ನ ಮಾಡಿದ ಒಬ್ಬ ಕುಲಾಲ ಇರ್ಲೇಬೇಕು. ಅಡಿಗೆ ಇದೆ ಅಂತ ಆದಮೇಲೆ ಅಡಿಗೆಯನ್ನ ಮಾಡಿದ ಅಡಿಗೆಯವರು ಒಬ್ಬರು ಇರ್ಲೇಬೇಕು. ಹೇಗೋ ಅದೇ ತರ ಈ ಜಗತ್ತು ಇದೆ ಅಂತ ಆದ ಮೇಲೆ ಕಾರ್ಯವಾದ್ದರಿಂದ ಇದು ಸಕರ್ತೃಕಂ ಅಂದರೆ ಕರ್ತೃವಿನಿಂದ ಕೂಡಿದ್ದಾಗಿದೆ ಹಾಗೆ ಅಂತ. ಇದು ಈಶ್ವರನನ್ನ ಸಮರ್ಥನೆ ಮಾಡುವ ಒಂದು ಅನುಮಾನ ಇದು. ಯಾರು ಈಶ್ವರನನ್ನ ಒಪ್ಪೋದಿಲ್ಲ ಅವರಿಗೆ ಕೊಡಬೇಕಾದ ಅನುಮಾನ ಇದು. ಕ್ಷಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವ. ಈಗ ನೋಡಿ, ಪಟವತ್ ಅಂತ ದೃಷ್ಟಾಂತ. ಬಟ್ಟೆಯಂತೆ, ಬಟ್ಟೆ ಇದೆ ಅಂದ್ರೆ ಬಟ್ಟೆಯನ್ನ ಹೊಲಿದವ ಒಬ್ಬ ಇರಲೇಬೇಕು. ಅದೇ ತರ ಜಗತ್ತಿದೆ ಅಂದ್ರೆ ಜಗತ್ತನ್ನು ಮಾಡಿದವ ಒಬ್ಬ ಇರಬೇಕು. ಅದರಿಂದ ಈಶ್ವರನನ್ನ ಒಪ್ಪಬೇಕು ಅಂತ ಈ ಅನುಮಾನವನ್ನ ತೆಗೆದುಕೊಂಡು ಹೋಗಿ ಈಶ್ವರವಾದಿನಂ ಪ್ರತಿ, ಯಾರು ಈಶ್ವರನನ್ನ ಒಪ್ಪುತ್ತಾರೆ ಅವರ ಹತ್ರ ಹೋಲಿದ್ರೆ ಏನಾದ್ರು ರೆಲೆವೆನ್ಸ್ ಇದೆಯಾ? ಅಸಂಗತಿ ಅಂದ್ರೆ ಅದೇ ಅರ್ಥ. ಒಪ್ಕೊಂಡಿದ್ದಾರೆ. ಆಲ್ರೆಡಿ ಒಪ್ಕೊಂಡಿದ್ದಾರೆ. ಸೊ ಇದು ಇರ್ರೆಲೆವೆಂಟ್ ಅಂತ ಅರ್ಥ. ಅಸಂಗತಿ ಅಂದ್ರೆ ಅದೇ ಅರ್ಥ, ಇರ್ರೆಲೆವೆಂಟ್. ಅತ್ರ ಅನಾಕಾಂಕ್ಷಿತ ಸಾಧನಾಯ ಪ್ರಯುಕ್ತತ್ವಾತ್, ಅವನಿಗೆ ಆಕಾಂಕ್ಷನೇ ಇಲ್ಲ. ಅವನಿಗೆ ಅಂದ್ರೆ ಏನು, ಅವನಿಗೆ ಈಶ್ವರನ ಇದ್ದಾನೋ ಇಲ್ಲೋ ಅಂತ ಸಂಶಯನೇ ಇಲ್ಲ ಅವನಿಗೆ. ಅವ್ರ ಹತ್ರ ಹೋಗಿ ನಾವು ಅನುಮಾನವನ್ನ ಹೇಳಿದ್ರೆ ಅದನ್ನ ಅಸಂಗತಿ ಕರೀತಾರೆ. ನೋಡಿ, ಅಸಂಗತಿ ಅಂದ್ರೆ ಏನು, ಅದರ ಲಕ್ಷಣವನ್ನು ಹೇಳ್ತಾರೆ. ಆಕಾಂಕ್ಷ ರಹಃ ಅಸಂಗತಿ, ಎಲ್ಲಿ ಆಕಾಂಕ್ಷ ಇಲ್ಲವೋ ಅದನ್ನ ಅಸಂಗತಿ ಅಂತ ಕರೀತಾರೆ. ಅಂದ್ರೆ ಅವ್ರ ಅದ್ರ ಬಗ್ಗೆ ಸಂಶಯನೇ ಇರೋದಿಲ್ಲ. ಅವ್ರ ಹತ್ರ ಹೋಗಿ ಸುಮ್ಮನೆ ಈ ತರ ಸಂಶಯ ಇದ್ರೆ ಹೀಗೆ ಇದೇ ಆನ್ಸರು ಹಾಗಂತ ಹೇಳಿದ್ರೆ, ಯಾರ ಹತ್ರ ಡೌಟ್ ಇದೆಯೋ ಅವ್ರ ಹತ್ರ ಹೇಳ್ಬೇಕು. ನಾನು ಆಕಾಂಕ್ಷ ಅಂತ ಕರೀತಾರೆ. ಅಂದ್ರೆ ಒಂದು ಇಚ್ಛೆ ಇರಬೇಕು, ನಾನು ಇದರ ಬಗ್ಗೆ ತಿಳ್ಕೋಬೇಕು ಎಂಬ ಒಂದು ಇಚ್ಛೆ. ಡೌಟ್ ಇದ್ರೆ ಆ ಇಚ್ಛೆ ಬರುತ್ತದೆ, ನನಗೆ ಈ ವಿಷಯದಲ್ಲಿ ಡೌಟ್ ಇದೆ ಅದರಿಂದ ನಾನು ಇಚ್ಛೆ ಪಡ್ತೇನೆ, ಆನ್ಸರ್ನ ನಾನು ಇಚ್ಛೆ ಪಡ್ತೇನೆ. ಹಾಗೆ ಅವನು ಈಶ್ವರನು ಒಪ್ಕೊಂಡವನ ಹತ್ರ ಹೋಗಿ ಕ್ಷಿತ್ಯಾದಿಗಂ ಸಕರ್ತೃಕಂ ಅಂತ ಪರಿಚಯ ಮಾಡಿಸಿದ್ರೆ ಅಸಂಗತಿ, ಇರ್ರೆಲೆವೆಂಟ್ ಅಂತ ಒಟ್ಟು ಅರ್ಥ ಆಗಿದೆಯಾ? ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ.